ಎಲ್ರಿಗೂ. ಆಲ್ರೆಡಿ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ವಾಂಗಿಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಮಾರ್ನಿಂಗ್ ಟಿಫನ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯಾವ ರೀತಿ ಮಾಡೋದು ಅಂತ 15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಬನ್ನಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಹಸಿರು ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಬದನೆಕಾಯಿ ಇಂಪಾರ್ಟೆಂಟ್ ಇಲ್ಲಿ ವಾಂಗಿಬಾತ್ಗೆ, ಚೆನ್ನಾಗಿರುತ್ತೆ ಹಾಕಿದ್ರೆ. ಹಸಿರು ಬಟಾಣಿ ತೊಗೊಂಡಿದ್ದೀನಿ, ಹಾಗೆ ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಸಾಸಿವೆ, ಜೊತೆಗೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಇದು ಮೇನಾಗಿ ವಾಂಗಿಬಾತ್ಗೆ ಬೇಕಾಗಿರೋದು. ವಾಂಗಿಬಾತ್ಗೆ ಹುಳಿ ಹೆಚ್ಚಿದ್ದಷ್ಟು ವಾಂಗಿಬಾತ್ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಯಾಕಂದರೆ ಜೊತೆಗೆ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಕರಿಬೇವನ್ನು ಸೇರಿಸ್ಕೊತೀನಿ. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಹಸಿರು ಬಟಾಣಿನೂ ಸೇರಿಸ್ಕೊತೀನಿ. ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು. ನೋಡಿ, ಈರುಳ್ಳಿ ಬಟಾಣಿ ಎಲ್ಲ ಫ್ರೈ ಆಗಿದೆ. ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನೂ ಹಾಕ್ಕೋತಾ ಇದ್ದೀನಿ. ಟೊಮೊಟೊನೂ ಕರ್ಗೋವರೆಗೂ ಫ್ರೈ ಮಾಡ್ಕೊತೀನಿ. ಎಲ್ಲ ಫ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು. ಈಗ ಹಸಿರು ಬದನೆಕಾಯಿ ಸೇರಿಸ್ಕೊಳ್ಳೋಣ. ನಾವು ಇಲ್ಲೇ ತಪ್ಪು ಮಾಡೋದು, ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಹಸಿರು ಬದನೆಕಾಯಿ ಹಾಕ್ಕೋಬೇಕು. ಇಲ್ಲ ಅಂತಂದರೆ ತಿನ್ನುವಾಗ ಎಲ್ಲ ಹಸಿ ಹಸಿ ಇರುತ್ತೆ. ಅಡುಗೆ ಮಾಡುವಾಗ ತಾಳ್ಮೆಯಿಂದ ಮಾಡಬೇಕು. ಇದಕ್ಕೆ ಹೇಳೋದು, ಎಲ್ಲ ಹಸಿ ಹಸಿ ಹಾಕ್ಬಿಟ್ಟು ಆಮೇಲೆ ಹೇಳ್ತೀವಿ ಅಯ್ಯೋ ಅಡುಗೆನೇ ಚೆನ್ನಾಗಾಗಿಲ್ಲ ಅಂದ್ಬಿಟ್ಟು. ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು. ಆಮೇಲೆ ಹಸಿರು ಬದನೆಕಾಯಿನ ಸೇರಿಸ್ಕೊಂಡು ಅದು ಅಷ್ಟೇ ಸ್ವಲ್ಪ ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಏನೇನು ಪುಡಿಗಳು ಹಾಕಬೇಕು ಅನ್ನೋದನ್ನ ನಿಧಾನಕ್ಕೆ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬದನೆಕಾಯಿ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕಿಂತ ಮುಂಚೆ ಪುಡಿಗಳು ಹಾಕ್ಬಿಡೋಣ. ಅಚ್ಕಾರದ ಪುಡಿ ಎಷ್ಟು ಬೇಕಷ್ಟು ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ವಾಂಗಿಬಾತ್ ಪ್ಯಾಕೆಟಲ್ಲೂ ಸಹ ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋದೇ ಬೆಟರು. ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪನ್ನೂ ಅಷ್ಟೇ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ವಾಂಗಿಬಾತ್ ಪೌಡರಲ್ಲಿ ಕೊಟ್ಟಿರ್ತಾರೆ ಎಲ್ಲವರು ಆಲ್ಮೋಸ್ಟು. ಈಗ ಹುಣಸೆ ಹುಳಿನೂ ಬಿಟ್ಕೊತಾ ಇದ್ದೀನಿ. ಹುಳಿನ ಬಿಟ್ಕೊಬಿಟ್ಟು ಹುಳಿಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಸಿ ಹಸಿನೇ ಸಿಗುತ್ತೆ. ನೋಡಿ, ಈಗ ಎಲ್ಲ ಕುದೀತಾ ಇದೆ. ಹುಣಸೆ ಹುಳಿ ಎಲ್ಲ ಫ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ MTR ವಾಂಗಿಬಾತ್ ಪೌಡ್ರು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದು ಪೂರ್ತಿ ಹಾಕ್ಕೋತಾ ಇದ್ದೀನಿ. ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಬಿಟ್ಟು ಅದ್ರದ್ದು ಪುಡಿಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಅಲ್ಲಿಗೆ ನಮ್ಮದು ವಾಂಗಿಬಾತ್ ಗೊಜ್ಜು ಕಂಪ್ಲೀಟ್ ಆಗುತ್ತೆ. ವಾಂಗಿಬಾತ್ ಗೊಜ್ಜು ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಕಲಿಸ್ಬಿಟ್ಟು ಯಾವ ರೀತಿ ಇರುತ್ತೆ ತೋರಿಸ್ತೀನಿ ಬನ್ನಿ. ನೀವು ಮನೇಲಿ ಮಾಡಿ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ, ಪ್ಲೇಟ್ ಖಾಲಿಯಾಗುತ್ತೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿಬಿಟ್ಟು ನೋಡಿ, ಚೆನ್ನಾಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ.